ಹೆಲೋ ಎಲ್ರಿಗೂ, ಯು ಆರ್ ವಾಚಿಂಗ್ ಫ್ಲೇವರ್ಸ್ ವಿತ್ ಮೋ. ಐ ಆಮ್ ಮೋನಿಕಾ. ಇವತ್ತು ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಕಪ್ ಕೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾನಿಲ್ಲಿ ಮಿಲ್ಕ್ ತೊಗೊಂಡಿದ್ದೀನಿ. ಇದು ಬಾಯ್ಲ್ಡ್ ಆ್ಯಂಡ್ ಕೋಲ್ಡ್ ಮಿಲ್ಕ್, ಜೊತೆಯಲ್ಲಿ ಕರ್ಡ್ ಮತ್ತು ವಿನೆಗರ್ ತೊಗೊಂಡಿದ್ದೀನಿ. ಫಸ್ಟು ಮಿಲ್ಕಿಗೆ ಕರ್ಡ್ ಆ್ಯಡ್ ಮಾಡಿ, ಜೊತೆಯಲ್ಲಿ ವಿನೆಗರ್ ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣ ಅಂಟಿಲ್ ಇಟ್ ಕರ್ಡಲ್ಸ್. ಈಗ ಇಲ್ಲಿ ನೋಡಿದ್ರೆ ನೀವು ಮಿಲ್ಕ್ ಸಾಲಿಡ್ ಸಪ್ರೇಟ್ ಆಗಿದೆ. ಸೊ ಇವಾಗ ಇದು ರೆಡಿ ಇದೆ. ಈಗ ಇನ್ನೊಂದು ಬೌಲ್ ತಗೊಳ್ಳೋಣ. ಆ ಬೌಲ್ಗೆ ಈ ವಿನೆಗರ್ ಮಿಕ್ಸ್ಚರ್ನ ಆ್ಯಡ್ ಮಾಡೋಣ. ಈಗ ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜೊತೆಯಲ್ಲಿ ಆಯಿಲ್ ಕೂಡ ಆ್ಯಡ್ ಮಾಡಿಕೊಂಡು ಒಂದು ವಿಸ್ಕ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡೋಣ ಅಂಟಿಲ್ ಶುಗರ್ ಇಸ್ ಮೆಲ್ಟೆಡ್. ಆ್ಯಂಡ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ ಏನಂದರೆ, ನೀವು ಯಾವ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕಾದ್ರೂ ಕೂಡ ಮೆಷರ್ಮೆಂಟ್ ಸ್ಕೇಲ್ ಯೂಸ್ ಮಾಡಿ ಗ್ರಾಮ್ಸಲ್ಲಿ ಮೆಷರ್ ಮಾಡಿ ಆ್ಯಡ್ ಮಾಡಿ, ಸೊ ದ್ಯಾಟ್ ಆಲ್ವೇಸ್ ರಿಸಲ್ಟ್ ವಿಲ್ ಬಿ ಸೇಮ್. ಸೊ ನೆಕ್ಸ್ಟ್ ಇದಕ್ಕೆ ವನಿಲಾ ಎಸೆನ್ಸ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲಲ್ಲಿ ಆಲ್ ಪರ್ಪಸ್ ಫ್ಲೋರ್ ತೊಗೊಂಡಿದ್ದೀನಿ. ಇದಕ್ಕೆ ಕಾರ್ನ್ಫ್ಲವರ್ ಆ್ಯಡ್ ಮಾಡಿಕೊಂಡು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಜೊತೆಯಲ್ಲಿ ಸಾಲ್ಟ್ ಆ್ಯಡ್ ಮಾಡಿ ವಿಸ್ಕ್ ಮಾಡ್ಕೊಳ್ಳೋಣ ಅಂಟಿಲ್ ಎವ್ರಿಥಿಂಗ್ ಇಸ್ ವೆಲ್ ಕಂಬೈನ್ಡ್. ಲಂಪ್ಸ್ ಇರಬಾರ್ದು ಇದರಲ್ಲಿ. ಈಗ ಲಾಸ್ಟ್ ಸ್ಟೆಪ್ ಏನಂದರೆ, ವೆಟ್ ಇಂಗ್ರೀಡಿಯೆಂಟ್ಸ್ ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸ್ನ ಕಂಬೈನ್ ಮಾಡೋಣ. ಸೊ ಇವಾಗ ನಾವು ಮುಂಚೆ ಮಾಡಿದ್ದು ಮಿಕ್ಸ್ಚರ್ಗೆ ಆಲ್ ಪರ್ಪಸ್ ಫ್ಲೋರ್ ಮಿಕ್ಸ್ಚರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಬರೋಣ ಅಂಟಿಲ್ ದೆರ್ ಆರ್ ನೋ ಲಂಪ್ಸ್. ಈಗ ನೋಡಿ, ಬ್ಯಾಟರ್ ಕಂಪ್ಲೀಟ್ಲಿ ಸ್ಮೂತ್ ಆಗಿದೆ ಆ್ಯಂಡ್ ದೆರ್ ಆರ್ ನೋ ಲಂಪ್ಸ್. ನೆಕ್ಸ್ಟ್ ಇದು ಬೇಕ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಪ್ ಕೇಕ್ ಟಿನ್ಗೆ ಲೈನರ್ಸ್ ಆ್ಯಡ್ ಮಾಡಿಕೊಂಡು ಈ ಕಪ್ ಕೇಕ್ ಬ್ಯಾಟರ್ನ 3/4 ಫಿಲ್ ಆಗೋವರೆಗೂ ಮಾತ್ರ ಪೋರ್ ಮಾಡಿ, ಬಿಕಾಸ್ ಬೇಕಾದಾಗ ರೇಸ್ ಆಗುತ್ತೆ ಅದು. ಸೊ ಅಂಟಿಲ್ 3/4 ಫುಲ್ ಮಾಡಿ 170 ಡಿಗ್ರಿ ಸೆಲ್ಸಿಯಸ್ ಪ್ರೀಹೀಟೆಡ್ ಅವನಲ್ಲಿ 10 to 12 ಮಿನಿಟ್ಸ್ ಬೇಕ್ ಮಾಡಿದ್ರೆ ಕೇಕ್ ಇಸ್ ಕಂಪ್ಲೀಟ್ಲಿ ರೆಡಿ. ಈಗ ಇದು ಕೂಲ್ ಡೌನ್ ಆಗೋ ಅಷ್ಟರಲ್ಲಿ ಫ್ರೋಸ್ಟಿಂಗ್ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಬೌಲಲ್ಲಿ ಸಾಫ್ಟ್ ಆ್ಯಂಡ್ ಬಟರ್ ತೊಗೊಂಡಿದ್ದೀನಿ. ಇಟ್ ಶುಡ್ ಬಿ ಸಾಫ್ಟ್, ಹಾರ್ಡ್ ಇರಬಾರ್ದು. ಸೊ ಸಾಫ್ಟ್ ಬಟರ್ ತೊಗೊಂಡು ಬೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಪ್ರಾಸೆಸ್ ಅಬೌಟ್ 3 to 4 ಮಿನಿಟ್ಸ್ ಮಾಡಬೇಕಾಗುತ್ತೆ. ಬಟರು ಕಂಪ್ಲೀಟ್ಲಿ ಪೇಲ್ ಎಲ್ಲೋ ಆಗಬೇಕು, ಜೊತೆಯಲ್ಲಿ ಡಬಲ್ ಆಗಬೇಕು, ಅಲ್ಲಿವರೆಗೂ ಬೀಟ್ ಮಾಡ್ತಾ ಹೋಗಿ. ಇನ್ ಬಿಟ್ವೀನ್ ಬೌಲ್ನ ಸ್ಕ್ರೇಪ್ ಮಾಡೋಕ್ಕೆ ಮರಿಬೇಡಿ, ಬಿಕಾಸ್ ಬೌಲ್ ಬಾಟಮಲ್ಲಿರೋ ಬಟರ್ ಕೂಡ ಬೀಟ್ ಆಗಿರಲ್ಲ. ಸೊ ಸ್ಕ್ರೇಪ್ ಮಾಡಿಕೊಂಡು ಮತ್ತೆ ಬೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈಗ ನೋಡಿದ್ರೆ ಬಟರ್ ಆಲ್ಮೋಸ್ಟ್ ಡಬಲ್ ಆಗಿದೆ ಮತ್ತು ಪೇಲ್ ವೈಟ್ ಕಲರ್ ಆಗಿದೆ. ಸೊ ಇದಕ್ಕೆ ಶುಗರ್ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಬೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಒಟ್ಟಿಗೆ ಆ್ಯಡ್ ಮಾಡಬೇಡಿ, ಇನ್ 2 ಬ್ಯಾಚಸ್ ಆ್ಯಡ್ ಮಾಡಿ. ಈಗ ರಿಮೈನಿಂಗ್ ಶುಗರ್ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡು ಬೀಟ್ ಮಾಡ್ತಾಯಿದ್ದೀನಿ. ಅಗೈನ್ ಡೋಂಟ್ ಫರ್ಗೆಟ್ ಟು ಸ್ಕ್ರೇಪ್ ಯುವರ್ ಬೌಲ್, ಬಿಕಾಸ್ ಕಂಪ್ಲೀಟ್ಲಿ ಮಿಕ್ಸ್ ಆಗಿರಲ್ಲ, ಅದಕ್ಕೋಸ್ಕರ. ಈಗ ವನಿಲಾ ಎಸೆನ್ಸ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ಇಟ್ಸ್ ಅ ವನಿಲಾ ಕಪ್ ಕೇಕ್. ವನಿಲಾ ಫ್ಲೇವರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವನಿಲಾ ಎಸೆನ್ಸ್ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೋಸ್ಟಿಂಗ್ ಇಸ್ ಕಂಪ್ಲೀಟ್ಲಿ ರೆಡಿ ನೌ. ನೋಡಿದ್ರೆ ನೀವು ಇಲ್ಲಿ ಸ್ಟಿಫ್ ಪೀಕ್ಸ್ ಫಾರ್ಮ್ ಆಗ್ತಾಯಿದೆ. ಸೊ ಈಗ ನೀವು ಇದನ್ನೇ ನಿಮ್ಮ ಕಪ್ ಕೇಕ್ ಮೇಲೆ ಫ್ರಾಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ವಿಪ್ಪಿಂಗ್ ಕ್ರೀಮ್ಗೆ ಈ ಬಟರ್ನ ಆ್ಯಡ್ ಮಾಡಿ ಅಗೈನ್ ಬೀಟ್ ಮಾಡ್ಕೋತಾ ಇದ್ದೀನಿ.
ಫ್ರೋಸ್ಟಿಂಗ್ ಕಂಪ್ಲೀಟ್ಲಿ ರೆಡಿ ಆಗಿದೆ. ಈಗ ಪೈಪಿಂಗ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಸ್ಟಾರ್ ಟಿಪ್ ತೊಗೊಂಡಿದ್ದೀನಿ. ಬೇಕಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ, ಅದಕ್ಕೆ ಬೇಕಿಂಗ್ ಟಿಪ್ ಆ್ಯಡ್ ಮಾಡಿ ಎಕ್ಸ್ಟ್ರಾನ ಕಟ್ ಮಾಡಿಕೊಂಡು ಪುಷ್ ಮಾಡ್ತಾಯಿದ್ದೀನಿ. ಈ ಬೇಕಿಂಗ್ ಟಿಪ್ನ ಪುಷ್ ಮಾಡಿ ಈಗ ಇದನ್ನು ಗ್ಲಾಸ್ ಒಳಗಡೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಸ್ಕ್ರೀನ್ ಮೇಲೆ ನಾನು ಹೇಗೆ ತೋರಿಸ್ತಿದ್ದೀನೋ ಅದೇ ಥರ ರಿಪೀಟ್ ಮಾಡಿ ಪ್ರಾಸೆಸ್ನ. ಸೊ ಈಗ ಪೈಪಿಂಗ್ ಬ್ಯಾಗ್ನ ಕೈಯಲ್ಲಿ ತಗೊಂಡು ವಿತ್ ದ ಹೆಲ್ಪ್ ಆಫ್ ದ ಥಂಬ್ ಫ್ರೋಸ್ಟಿಂಗ್ನ ಫ್ರಂಟ್ಗೆ ಪುಷ್ ಮಾಡೋಣ. ಆ್ಯಂಡ್ ದೆನ್ ಹಿಂದೆ ಈ ಥರ ರೌಂಡ್ ಮಾಡ್ಕೊಳ್ಳಿ, ಬಿಕಾಸ್ ಹಿಂದೆಯಿಂದ ಲೀಕ್ ಆಗಲ್ಲ ಬಟರ್ ಕ್ರೀಮ್. ಸೊ ಅದಕ್ಕೋಸ್ಕರ ಹಿಂದೆಯಿಂದ ಟರ್ನ್ ಮಾಡಿ ಥಂಬ್ ಮತ್ತು ಇಂಡೆಕ್ಸ್ ಫಿಂಗರ್ ಮಧ್ಯ ಹೋಲ್ಡ್ ಮಾಡಿ ನೀವು ಹ್ಯಾಂಡಿಂದ ಈ ಥರ ಪ್ರೆಷರ್ ಕೊಟ್ಟರೆ ಬಟರ್ ಕ್ರೀಮ್ ಟಿಪ್ಪಿಂದ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ರೆಡಿ. ಈಗ ಕೇಕ್ ಮೇಲೆ ನೀಟಾಗಿ ಫ್ರೋಸ್ಟ್ ಮಾಡ್ಕೊಳ್ಳಿ ಆ್ಯಸ್ ಶೋನ್ ಇನ್ ದ ಸ್ಕ್ರೀನ್. ಆ್ಯಂಡ್ ದೆನ್ ಸ್ಪ್ರಿಂಕಲ್ಸ್ ಆ್ಯಡ್ ಮಾಡಿದ್ರೆ ಕಪ್ ಕೇಕ್ ಆರ್ ರೆಡಿ ಟು ಬಿ ಸರ್ವ್ಡ್. Thank you for watching. For more such easy and quick baking recipes, do subscribe to my channel. ಆ್ಯಂಡ್ ಫ್ಯೂಚರಲ್ಲಿ ನೀವು ಯಾವ ಥರ ರೆಸಿಪೀಸ್ ನೋಡಬೇಕು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಬಿ ಅಪ್ಲೋಡಿಂಗ್ ದೋಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.